ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ 12ನೇ ಶತಮಾನದ ದೇವಸ್ಥಾನ. ನಿಮ್ಮ ಅಪ್ಪನ ನಾಮಕರಣ ಇಲ್ಲೇ ಮಾಡಿತ್ತು. ನಿನ್ನಿಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಆಸೆ ಇವತ್ತು ನೆರವೇರಿತು. ಅಯ್ಯೋ, ಸಿಕ್ಬಿಟ್ರು. ಯಾರು? ಅದೇ ಚಿಕ್ಕ ವಯಸ್ಸಲ್ಲಿ ತಾತನ್ ತಮ್ಮ ಜಾತ್ರೆಯಲ್ಲಿ ಕಳೆದೋಗಿರ್ಲಿಲ್ವಾ? ಅಲ್ಲಿ ಚಪ್ಪಲಿ ಒರೆಸ್ತಾ ಕೂತವ್ರೆ. ಒಂದ್ ನಿಮಿಷ ನಡೀರಿ. ಕೂತವ್ರೆ. ಸರ್ಸಮ್ಮ, ತಾತ ಏನ್ ಮಾಡ್ತಾ ಇದ್ದಾರೆ? ಅವರು ನಿನ್ಗೋಸ್ಕರ ಹರಿಸ್ಕೊಂಡಿದ್ದ ಹರಕೆ ಇವತ್ತಿಗೆ ಮುಗಿಯುತ್ತೆ. ನಿಮ್ಮ ತಂದೆ ತಾಯಿ ತೀರೋದ್ಮೇಲೆ ನೀನು ಊಟ ತಿಂಡಿ ಆರೋಗ್ಯದ ಬಗ್ಗೆ ದಿನಕ್ಕೊಂದು 10 ಸಲ ಫೋನ್ ಮಾಡ್ತಿದ್ರು. ಈಸ್ ಅ ಗ್ರೇಟ್ ಮ್ಯಾನ್. ನಾನು ಡಿಗ್ರಿ ಮುಗಿಸಿ ಹೈಯರ್ ಸ್ಟಡೀಸ್ ಬಗ್ಗೆ ಮಾತಾಡೋಕ್ಕೆ ತಾತ ನನ್ನ ಕರೆಸಿದ್ರು. ಆಗ ಅವ್ರ ಆರೋಗ್ಯ ನಿಮ್ಮ ಚಿಂತೆಯಲ್ಲಿ ತುಂಬಾ ಕೆಟ್ಟಿತ್ತು. ಹಾಗೆ ಮಾತಾಡ್ತಾ ತಾಯಿ ಒಂದು ಲೋಟ ನೀರು ಕೊಡು ಅಂದರು. ಅವ್ರ ಮೊಮ್ಮಗಳು ವಯಸ್ಸು ನನಗೆ, ಆದರೂ ತಾಯಿ ಸ್ಥಾನ ಕೊಟ್ಟರು. ಅವತ್ತೇ ನಾನೊಂದು ನಿರ್ಧಾರ ತಗೊಂಡೆ, ಸ್ಟಡೀಸ್ನ ಯಾವಾಗ ಬೇಕಾದರೂ ಕಂಟಿನ್ಯೂ ಮಾಡ್ಬೋದು ಅಂತ. ಕಣ್ಸಲ್ವಪ್ಪ? ಕಾಣಿಸ್ತಾ ಇದೆ. ಆದ್ರೇನೀಗ? ಈ ಏರಿಯಾ MLA ಇವರು. MLA ತಾನೆ, ದೇವ್ರೇನಲ್ವಲ್ಲ? ದೇವ್ರೆ ಕಣೋ. 2,25,000 ಜನಕ್ಕೆ ನಾನು ದೇವ್ರು. ಅದಕ್ಕೆ ಜನನಾಯಕ ಅಂತ ಕರೀತಾರೆ. ಅದಕ್ಕೆ ಏನಂದೆ? ಆಯ್ತು, ಇರ್ಲಿ, ಹೋಗಿ, ನೀವು ಹೋಗಿ. ಯಜಮಾನ್ರೆ, ರೀ ಪುರೋಹಿತ್ರೆ, ಮೊದಲಿಲ್ಲಿ ಆಮೇಲೆ ಅಲ್ಲಿ. ಪ್ರತಿ ತಿಂಗಳು ನಾನು ನೋಡ್ತಾನೆ ಇದ್ದೀನಿ. ಸಿಟಿಯಿಂದ ಬಂದಿದ್ದಾರೆ ಅಂತ ಅವ್ರಿಗೇನ್ ಸ್ಪೆಷಲ್ ಟ್ರೀಟ್ಮೆಂಟಾ? ನಾನು ಯಾರು ಅಂತ ಗೊತ್ತಲ್ಲ? ಅರ್ಚಕರೇ, ಯಜಮಾನ್ರೆ, ಮೊದಲು ಅವ್ರಿಗೆ ಮಾಡಿ. ರೌಡಿಗಳೆಲ್ಲ MLA ಆದ್ರೆ ಹೀಗೆ. ಸ್ನೇಹ, ತಾರಕ್, ದೇಹದಲ್ಲಿ ಪಂಚೇಂದ್ರಿಯಗಳಿದ್ದರೂ ಎಲ್ಲಾ ಕೆಲಸಗಳು ನಡೆಯೋದು ಉಸಿರಿಂದ. ನಿಮ್ಮ ತಾತನ ಉಸಿರು ನೀನೇಪ್ಪ. ಬರ್ತೀವಿ ಸ್ವಾಮಿ. ಒಳ್ಳೇದಾಗಲಿ. ಸ್ನೇಹ, ತಾರಕ್ಕೆಲ್ಲಿ? ಅವರು ದೇವ್ರ ಭಕ್ತಿನಲ್ಲಿ ಮುಳುಗೋಗಿರ್ಬೇಕು, ಅದಕ್ಕೇನು ಬಂದಿಲ್ಲ. ದೇವ್ರೆ, ನಿನ್ನ ಹತ್ರ ನಾನು ಇಲ್ಲಿವರೆಗೆ ಏನೂ ಕೇಳ್ಕೊಂಡಿಲ್ಲ. ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ನಮ್ಮ ತಾತ, ಅವ್ರನ್ನ ಸುಖವಾಗಿ ಸಂತೋಷವಾಗಿಟ್ಟಿರು ಅಷ್ಟೇ. ಏನೇ ಒಳಗೆ ನೀನೇನಂದೆ? ರೌಡಿಗಳೆಲ್ಲ MLA ಆದ್ರೆ ಹೀಗೆ ಇರುತ್ತೆ ಅಂತಾನ? ಸೀನಾ, ಇವ್ನ ಎತ್ತಾಕೊಂಡ್ ಬರೋ. ಯಾರೇನ್ ಮಾಡ್ತಾರೋ ನಾನು ನೋಡ್ತೀನಿ. ಸ್ವರಮಿಡೋ
ಬೇಡ. ಸಾಯೋ ವಯಸ್ಸಾಗಿರೋ ತಾತನ್ನ ಇನ್ಯಾರು ಸಾಯ್ಸಕ್ ಟ್ರೈ ಮಾಡಿದ್ರು? ಹಲೋ ಅಲ್ಲ ಸರ್, ಯಾರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಎಂಕ್ವೈರಿ ಮಾಡೋದು ಯಾಕೆ ಸರ್ ಬಿಟ್ರಿ ಅವ್ರನ್ನ? ನಾನು DCP ಹತ್ರ ಮಾತಾಡ್ತೀನಿ. ಹೋಗ್ಲಿ ಬಿಡಪ್ಪ, ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನನಗೇನೂ ಆಗಿಲ್ಲ. ಅಪ್ಪಾಜಿ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಬನ್ನಿ, ಅವ್ರ ರೆಸ್ಟ್ ತಗೊಳ್ಳಿ, ಬನ್ನಿ. ನಮಸ್ತೆ ಸರ್. ತಾತ, ನಾನು ಚೆಕ್ ಮಾಡಿದೆ, ರಸಂ ಪೌಡರ್ನಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನ್ಸುತ್ತೆ. ನೀನ್ ಹೇಳಿದ್ ಸರಿ. ಪ್ರೊಡಕ್ಷನ್ಗೆ ಹೋಗೋದ್ ಮುಂಚೆ ಚೆಕ್ ಮಾಡಿ. ಓಕೆ. ಏನಪ್ಪ ನೀನು ಆ ರೀತಿ ಹೊಡೆದಾಡ್ತೀಯಾ? ಯಜಮಾನ್ರೇ, ಒಂದೇ ನಾಣ್ಯದ ಎರಡನೇ ಮುಖ. ಏ ಮದರ್ ಇಂಡಿಯಾ, ಆಯ್ತಪ್ಪ, ಆಯ್ತು. ಆ ತಾರಕ್ ನೋಡ್ದ ನಮ್ಮ ರವೀಂದ್ರನ ಪೊಲೀಸವ್ರನ್ನ ಹೇಗ್ ದಬಾಯಿಸ್ದ ಅಂತ. ನನಗೇನಾದ್ರೂ ಒಂದು ಅಂದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ನನ್ನ ಮಗ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ಲ. ತಾರಕ್, ನಿಮ್ಗೊಂದು ವಿಷಯ ಗೊತ್ತಾ ತಾತ? ನಿಮ್ ಸೀಕ್ರೆಟ್. ಪ್ರತಿ ವರ್ಷ ನಿಮ್ ಹುಟ್ಟಿದ ಹಬ್ಬಕ್ಕೆ ತಾತ ನಿಮ್ಗೋಸ್ಕರ ಅಂತ ಹೊಸ ಬಟ್ಟೆಗಳು ತಂದಿರ್ತಾರೆ. ನೋಡಿ. ಏನ್ ತಾತ ಇದು? ಹೆಣ್ಣಾಗುತ್ತೆ ಅಂತ ಅನ್ಕೊಂಡಿದ್ದೆ. ಇದ್ ನೋಡಿ. ಈ ವರ್ಷದಿದ್ದು ಹಾಕ್ ನೋಡಿ. ಏನ್ ತಾತ ಇದು ಇಷ್ಟೊಂದು ಲೂಸ್ ಆಗಿದೆ? ಇರೋನೊಬ್ಬ ಸರ್ಸಮ್ಮ ಚೆನ್ನಾಗಿ ಅಡ್ಗೆ ಮಾಡಾಕಿರ್ತಾಳೆ, ನೀನು ತಿಂದು ದಪ್ಪಗಿರ್ತೀಯ ಅನ್ಕೊಂಡಿದ್ದೆ. ಅದ್ ಸರಿ, ಮತ್ತೆ ಏರ್ಪೋರ್ಟ್ ಅಲ್ಲಿ ನಾನು ಹೆಂಗ್ ಕಂಡಿಡ್ದೆ? ಕೈ ಅಳತೆ ಬೇರೆ, ಕರಳಿನ ಸಂಬಂಧನೇ ಬೇರೆ ಅಪ್ಪ. ನನ್ನ ಮಗ ಅಂತೂ ನನ್ನ ಕನಸನ್ನು ನನಸು ಮಾಡಲಿಲ್ಲ. ನೀನಾದ್ರೂ ಈ ಜವಾಬ್ದಾರಿನ ತಗೋ. ಚೆನ್ನಾಗಿ ಹೇಳ್ತೀಯ ತಾತ. ಒಂದ್ಸಲ ರಕ್ತ ಕೊಟ್ಟು ಪ್ರಾಣ ಉಳಿಸ್ತವ್ರು ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಅಂತೀಯ. ಅದೇ ಈ ಅಧಿಕಾರ ವಾರಸ್ದಾರ ಆಗೋದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟಿರೋರೇ ಬೇಕು ಅಂತೀಯ. ಅದು ಹಾಗಲ್ಲಪ್ಪ. ನೋಡಿ, ತಾತಂದು ಮೊಮ್ಮಗನಿಗೆ ಅಪ್ಪಂದು ಮಗನಿಗೆ ಅನ್ನೋ ಆಸೆ ಬಿಟ್ರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ. ಯಾವಾಗ ರಸಂ ಪುಡಿಲಿ ಉಪ್ಪು ಜಾಸ್ತಿ ಇದೆ ಅಂತ ನಿಮ್ಮ ಥರನೇ ಚುರುಕಾಕೊಂಡಿಡಿದ್ರೋ ನಾನಂತೂ ಆವಾಗಲೇ ಡಿಸೈಡ್ ಆದೆ. ಸ್ನೇಹ ಮೇಡಮ್ ಆ್ಯಕ್ಚುಲಿ ನಿಮ್ಮ ಕಂಪ್ನಿಗೆ ನೆಕ್ಸ್ಟ್ MD, ನಾನಲ್ಲ. ಗಾದೆ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನೀವು ರೆಸ್ಟ್ ತಗೊಳ್ಳಿ ತಾತ, ನಾನು ಆಮೇಲೆ ಸಿಗ್ತೀನಿ. ತಾತ, ನೀವು ವರಿ ಮಾಡ್ಕೋಬೇಡಿ. ತಾರಕ್ನ ನಾನು ಒಪ್ಪಿಸ್ತೀನಿ. ನನ್ನ ಮೊಮ್ಮಗನ ಬಗ್ಗೆ ನಿನಗೇನು ಅನ್ಸುತ್ತೆ? ಅನ್ಸೋದೇನ್ ತಾತ? ಡೇರಿಂಗ್ ಆಗಿ ಫೈಟ್ ಮಾಡ್ತಾರೆ, ಸ್ಮಾರ್ಟ್ ಅಂಡ್ ಡೈನಾಮಿಕ್ ಆಗಿದ್ದಾರೆ, ಹಿರಿಯರಿಗೆ ಗೌರವ ಕೊಡ್ತಾರೆ. ಒಟ್ನಲ್ಲಿ ಕಂಪ್ಲೀಟ್ ಮ್ಯಾನ್. ಅವನಿಗೆ ನಮ್ಮಲ್ಲೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು. ಅದಕ್ಕೇನ್ ತಾತ,
ವಿಷಯ ಗೊತ್ತಾದ್ರೆ ಸಾಲಾಗಿ ಬಂದ್ ಹುಡುಗಿರ್ ನಿಂತ್ಕೋತಾರೆ. ಅವ್ರನ್ನ ಯಾರ್ ಬೇಕಾದ್ರೂ ಮದ್ವೆ ಆಗ್ತಾರೆ ಗೊತ್ತಾ? ನೀನು ಏ? ನೀನು ಒಂದೇ. ತಾತ, ಅವನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ಅವನು ಮನಸ್ಸು ಬಿಚ್ಚಿ ನಗನಗ್ತಾ ಮಾತಾಡೋದು ನಿನ್ ಜೊತೆ ಮಾತ್ರ. ಅವನು ಹೆಚ್ಚಿಗೆ ಬೆರೆಯೋದು ನಿನ್ ಜೊತೆನೆ. ಅವ್ರ ಅಪ್ಪನ ವಿಷಯದಲ್ಲಿ ಆದ ಗೊಂದಲ ಇವನ್ ವಿಷಯದಲ್ಲಿ ಆಗ್ಬಾರ್ದು ಅಂತ ನಾನು ಅವನ್ನ ಕೇಳಿದೆ. ಅದಕ್ಕವನು ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ಅದರಲ್ಲೂ ಒಂದು ಒಳ್ಳೆ ಕನ್ನಡ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ದ. ನಿಮಗಿಂತ ಒಳ್ಳೆ ಕನ್ನಡತಿ ಎಲ್ಲಿ ಸಿಗ್ತಾಳೆ? ಸುಮ್ನೆ ರೀ ತಾತ. ನಾನು ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ಉತ್ತರ? ತಾತ, ಹಾಲ್ ಕೇಳ್ದಾಗ ಹಸುನ ಕೊಟ್ರೆ ಸಂತೋಷ ಆಗತ್ತೆ. ಅದೇ ಕಾಮಧೇನುನ ಕೊಟ್ರೆ ಇನ್ನೇನ್ ಮಾತು ಬರುತ್ತೆ? ಒನ್ ಸೆಕ್. ಸಿಚುವೇಶನ್ ಸ್ವಲ್ಪ ಟೆನ್ಷನ್ ಆಗ್ತಿರೋ ಹಾಗೇನೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀಯಾ. ಪ್ರತಿ ಒಂದು ಫ್ಯಾಮಿಲಿನಲ್ಲೂ ಟೆನ್ಷನ್ಸ್, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಮ್ಮ ದೇಶದಲ್ಲೇ ನಡೆಯೋದು. ಬೈ ದ ವೇ, ಎಲ್ರ ಸಂತೋಷದಲ್ಲೇ ನನ್ನ ಖುಷಿ. ಒನ್ ಸೆಕ್. ಯಾವ್ದು ಹುಡುಗ ನಮ್ಮನೆ ಹತ್ರ ಹತ್ಕೊಂಡ್ ಕೂತೈತಲ್ಲ? ಏಯ್, ಯಾರಪ್ಪ ಮರಿ ನೀನು? ಯಾಕೆ ಕಳ್ತಿದ್ಯೋ? ಅಯ್ಯಯ್ಯೋ, ಏನೋ ಇದೆಲ್ಲ? ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು. ಡ್ಯಾಡಿ ಈ ರಿಪೋರ್ಟ್ ಕಾರ್ಡ್ಗೆ ಸೈನ್ ಮಾಡ್ಲಿಲ್ಲ. ಅದಕ್ಕೆ ಸ್ಕೂಲ್ ಅಲ್ಲಿ ಹೊಡೆದ್ರು. ಏನು? ಸ್ಟೂಡೆಂಟ್ಸ್ಗೆ ಹೊಡೆದ್ರ? ಇದು ಘೋರ ಅಪರಾಧ. ನಡೆಯೋ ಸ್ಕೂಲ್ಗೆ ಹೋಗೋಣ. ನೀವು ಬಂದಿದ್ ಒಳ್ಳೇದಾಯ್ತು, ಕೂತ್ಕೊಳ್ಳಿ. ಎದುರುಗಡೆ ಕೂತ್ಕೊಳಕ್ ನಾನೇನ್ ಸ್ಟೂಡೆಂಟಾ? ಪಕ್ಕದಲ್ಲಿ ಕೂತ್ಕೊಳಕ್ ನಿಮ್ ಗಂಡನ? ಮಡ್ಲಲ್ಲಿ ಕೂತ್ಕೊಳಕ್ ನಾನೇನ್ ನಿಮ್ ಮಗುನ? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಯಾರಿಗ್ರಿ ಮರ್ಯಾದೆ ಕೊಡೋದು? ಮಕ್ಕಳಿಗೆ ಅಪ್ಪ ಅಮ್ಮ ಹೊಡೆದ್ರೇನೆ ಕ್ರೈಮು. ಅಂತದ್ರಲ್ಲಿ ಮಕ್ಕಳಿಗೆ ಹರಾಸ್ ಮಾಡಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಸಾರ್, ಕಾಫಿ ತಗೊಂಬಪ್ಪ. ಓಕೆ. ನಂಗೊಂದು ಬೂಸ್ಟ್. ಓಕೆ ಓಕೆ. ಎಲ್ಲ ಹೋಗ್ತಿದ್ಯಾ? ಸುಮ್ಮನೆ ನಿಂತ್ಕೊಳ. ನೋಡಿ, ನೀವು ನನ್ನ ಸ್ಟೂಡೆಂಟ್ ಅಪ್ಪ ಅಂತ ಸುಮ್ನೆ ಇದ್ದೀನಿ. ಯಾರಿಗ್ರಿ ಅಪ್ಪ? ನಿಮ್ಗಪ್ಪನ? ಇವನ್ಗಪ್ಪನ? ಪಾಪ ಅವ್ರ ಅಮ್ಮ ಯಾರನ್ನ ಮದುವೆ ಆಗಿದಾರೋ ಏನೋ. ಕುರಿ ಒಂದು, ಕಟುಕ್ರು 3 ಜನ. ಈಗ ನೋಡು ನನ್ನ ಪಾರು. ನಾವು ಸ್ಟೂಡೆಂಟ್ಗೆ ಹೊಡೆದೇ ಇಲ್ಲ, ಅವನ್ನೇ ಕೇಳಿ. ನಿಮ್ಮ ಅಪ್ಪನ್ಗೆ ವಿಡಿಯೋ ಎಲ್ಲಿವರೆಗೂ ತೋರಿಸಿದ್ಯೋ? ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಳ್ಳೋಕೋಸ್ಕರ ನಿನ್ ಮದುವೆವರೆಗೂ ತೋರಿಸಿ ನಿಲ್ಲಿಸ್ಬಿಟ್ಟೆ ಅಮ್ಮ. ದಯವಿಟ್ಟು ಕ್ಷಮಿಸಿ. ಸದ್ಯ ಪ್ರಿನ್ಸಿಪಲ್ಗೆ ಹೊಡೆದಿಲ್ವಲ್ಲ? ಫ್ರೆಂಡ್ ನೋಡಿ ಮೋಸ ಹೋಗ್ಬಿಡಿ ಸರ್. 1 ನಿಮಿಷ.